ಕರ್ನಾಟಕದಲ್ಲಿರುವಂತ ಸರ್ಕಾರ ಒಂದು ರೀತಿ ದಿವಾಳಿ ಆಗೋದಿದೆ. ಕಾರ್ಪೊರೇಷನ್ ಕಸ ಗುಡಿಸೋರ್ಗು 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. 6 ತಿಂಗಳಿಂದ ಕೊಟ್ಟಿಲ್ಲ. ನಮ್ಮ ಕ್ಲಿನಿಕ್ ಅಲ್ಲಿ ಸಂಬಳ ಇಲ್ಲ. ನಮ್ಮ ಕ್ಲಿನಿಕ್ ಅಲ್ಲಿ ಕೆಲಸ ಮಾಡುವಂತ ಸ್ಟಾಫ್, ಕ್ಲರ್ಕ್ಸ್ ಏನಿದ್ದಾರೆ, ಆಯಾಗಳೇನಿದ್ದಾರೆ, ಅಟೆಂಡರ್ಗಳೇನಿದ್ದಾರೆ, ಅವ್ರಿಗೂ ಸಂಬಳ ಕೊಟ್ಟಿಲ್ಲ. ಈಗಾಗಲೇ MLA ಹೇಳಿದಾರಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ ಅಂದ್ರೆ ಈ ಸರ್ಕಾರ ಪಾಪರ್ ಆಗಿರೋದು ಗ್ಯಾರಂಟಿ. ಜನರುಗಳ ಮೇಲೆ ನಾನು ಹೇಳ್ತಾ ಇದ್ದೀನಿ, ಇನ್ನಷ್ಟು ತೆರಿಗೆಗಳನ್ನ ಏರಿಕೆ ಮಾಡಕ್ಕೆ ನನಗೂ ಫೈನಾನ್ಸ್ ಇಲಾಖೆಯ ಕೆಲವು ಅಧಿಕಾರಿಗಳ ಮಾಹಿತಿ ಪ್ರಕಾರ ಇನ್ನಷ್ಟು ತೆರಿಗೆಗಳನ್ನ ಈ ರಾಜ್ಯದ ಜನಗಳ ಮೇಲೆ ಏರುವಂತದಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ. ಇನ್ನು ಮಾರಿ ಹಬ್ಬ ಕಾದಿದೆ, ರಾಜ್ಯದ ಜನತೆಗೆ ಇನ್ನು ಮಾರಿ ಹಬ್ಬ ಕಾದಿದೆ. ಇನ್ಮೇಲೆ ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ, ಯಾರು ದಯವಿಟ್ಟು ರಾಜ್ಯದಲ್ಲಿ ಮನೆ ಕಟ್ಟಕ್ ಹೋಗ್ಬೇಡಿ. ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ, ಯಾರು ಮನೆ ಕಟ್ಟಕ್ ಹೋಗ್ಬೇಡಿ. ಕಟ್ಟಿದ್ರೆ ನಿಮ್ಗೆ ಪವರ್ ಕನೆಕ್ಷನ್ ಇಲ್ಲ. ಪ್ರಾರಂಭ ಮಾಡಬೇಕಾದ್ರೂ ಕಪ್ಪ ಕಾಣಿಕೆಯನ್ನ ಕೊಡಬೇಕು, ಕಂಪ್ಲೀಟ್ ಮಾಡಬೇಕಾದ್ರೂ ಕಪ್ಪ ಕಾಣಿಕೆಯನ್ನ ಕೊಡಬೇಕು. ಕಪ್ಪ ಕಾಣಿಕೆ ಇಲ್ಲದೆ ನೀವು ಮನೆ ಕಟ್ಟಕ್ ಸಾಧ್ಯನೇ ಇಲ್ಲ. ಇಷ್ಟ ದಿನದ ಏನೋ ಗುದ್ಲಿ ಪೂಜೆ ಮಾಡುವಾಗ 500 ಒಂದಷ್ಟು ದಕ್ಷಿಣೆ ಇಡ್ತಾ ಇದ್ರಿ, ಇನ್ ದಕ್ಷಿಣೆಗೆಲ್ಲ ನಡೆಯಲ್ಲ. ಇನ್ನ ಸರ್ಕಾರಕ್ಕೆ ವಿಶೇಷ ದಕ್ಷಿಣೆಯನ್ನ ಕೊಡಬೇಕು, ಸ್ಪೆಷಲ್ ದಕ್ಷಿಣೆ ಇಲ್ಲದೆ ಇನ್ಮೇಲೆ ರಾಜ್ಯದಲ್ಲಿ ಮನೆ ಕಟ್ಟಂಗಿಲ್ಲ. ಹೊಸ ಕಾನೂನು ಇದು, ಒಂದು ಅಮೆಂಡ್ಮೆಂಟ್. ಈಗ ಹೋಮ್ ಡಿಪಾರ್ಟ್ಮೆಂಟ್ ಅನ್ನೋದು ಕಾಂಗ್ರೆಸ್ ಡಿಪಾರ್ಟ್ಮೆಂಟ್ ಆಗ್ಬಿಟ್ಟಿದೆ. ಹೋಮ್ ತೆಗೆದಾಕಿ ಕಾಂಗ್ರೆಸ್ ಡಿಪಾರ್ಟ್ಮೆಂಟ್.